ತಿಳಿಯಬೇಕು. ಈ ಅವೇಳೆಯಲ್ಲಿ ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು? ನಮ್ಮ ವಿಹಾರ ಕ್ರೀಡೆಗಳಿಗೆ ನೀವು ಅಡ್ಡಿ ತಂದಿದ್ದೀರಿ ಅಂತ ರೇಗಿ ಒಂದು ಬಾಣವನ್ನೇ ಬಿಟ್ಟುಬಿಟ್ಟ ಅವನು. ಕನಲಿ ಫನುಗುಣನು ಆದಡಿದ ಕೊಳ್ಳೆನು ಕೊಳ್ಳಿಯಲಿಟ್ಟನು. ಅರ್ಜುನನಿಗೆ ಕೋಪ ಬಂದು ಇವನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಅಗ್ನಿಯನ್ನ ಸ್ಮರಿಸಿ ಒಂದು ಬಾಣವನ್ನು ಬಿಟ್ಟ. ಅಗ್ನಿಯ ನೆನೆದು ಮಂತ್ರಿಸನು ಉರಿ ಮುಖದ ಕಾರ್ಬೊಗೆಯ ಮೊಬ್ಬಿನನಿ. ಹೊನಲು ಗಿಡಿಗಳ ತಗಡುರಿಯ ಕೊಂಡಿನಲಿ ಮುತ್ತಿತು ರಥವನು. ಆತನ ತನುವನು ಆತನ ಸರಳ ಸಾರಥಿಯ. ಅರ್ಜುನ ಬಿಟ್ಟ ಒಂದು ಬಾಣದಿಂದ ಆ ಗಂಧರ್ವನ ರಥ ಸುಟ್ಟು ಕರ್ಕಾಯ್ತು. ಅವನಿಗೂ ತಾಯಿ ವಸ್ತ್ರಗಳು ಕೂಡ ಸುಟ್ಟು ಹೋಗತೊಡಗೋಣ ಬಿದ್ದು ಎದ್ದು ಓಡುತ್ತಾ ಕೆರೆಗೆ ಧುಮುಕ್ತಾನಂತೆ ಅವನು. ಇತ್ತ ಆ ಗಂಧರ್ವನ ಹೆಂಡತಿ ಎದೆ ಬಡಿದುಕೊಳ್ತಾ ಬಂದು ಧರ್ಮರಾಜನ ಕಾಲಿಗೆ ಬಿದ್ದು ಮಾಂಗಲ್ಯ ಭಿಕ್ಷೆಯನ್ನು ಬೇಡ್ತಾಳೆ. ಧರ್ಮರಾಜ ಬೇಗನೆ ಬೆಂಕಿಯನ್ನು ಆರಿಸಿ ಗಂಧರ್ವನನ್ನು ಕಾಪಾಡಬೇಕು ಅಂತ ಅರ್ಜುನನಿಗೆ ಹೇಳ್ತಾನೆ. ಅವನು ಹಾಗೇ ಮಾಡ್ದ. ಅನಂತರ ಆ ಗಂಧರ್ವ ತಾನು ಅಂಗಾರವರ್ಮ ಅಂತ ಹೆಸರನ್ನ ಹೇಳಿಕೊಂಡು ಇವರ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಇಂಥ ಪರಾಕ್ರಮ ಇರೋ ನೀವು ನಿಜವಾಗಲೂ ಬ್ರಾಹ್ಮಣರಾಗಿರ್ಲಿಕ್ಕಿಲ್ಲ. ನೀವು ಯಾರು ದಯವಿಟ್ಟು ನನಗೆ ತಿಳಿಸ್ತೀರಾ ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾನೆ. ಆಗ ಅರ್ಜುನ ಸಮಾಧಾನದಿಂದ ನಗುತ್ತಾ, ನಾವು ಸಾಮಾನ್ಯ ಮನುಷ್ಯರು, ಪರದೇಶಿಗಳಪ್ಪ. ನರರು ವೈದೇಶಿಗರು ಕಾರ್ಯಾತುರರು ನಾವು. ನರರು ವೈದೇಶಿಗರು ಕಾರ್ಯಾತುರರು ನಾವೆನನು. ಅರ್ಜುನನನು ಪಚರಿಸಿ ವಿವಿಧ ಗುಣಾನುಖದಲ್ಲಿ ಇವರ ನಂದಲೆಯೇ ಅಂತ ಹೇಳೋಣ. ಆ ಗಂಧರ್ವ ಆದರ ಉಪಚಾರಗಳನ್ನು ನಡೆಸಿದ. ಗಂಧರ್ವ, ನಿನಗೆ ನಮ್ಮ ಕೃತಜ್ಞತೆಗಳು ಇರ್ಲಿ. ಪಾಂಡವರ ಹೆಸರನ್ನ ನೀನು ಕೇಳಿದ್ದೀಯೋ ಅಂತ ಅರ್ಜುನ ನಸುನಗುತ್ತಾ ಕೇಳ್ತಾ ಇದ್ದಾನಂತ. ಧರೆಗೊಳುಂಟೆ ಪಾಂಡು ಸುತರೆಂಬರಸುಗಳು. ಧರೆಗೊಳುಂಟೆ ಪಾಂಡು ಸುತರೆಂಬರಸುಗಳು. ನೀ ಕೇಳಿ ಬನ್ನೈ ನಿರುತವಾವರು ನಿರುತವಾವರೆಂದು ನುಡಿದನು ನಗುತ ಕಲಿಪಾರ್ಥ. ಶಿವ 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 ನೀವುಗಳು ಆ ಯಮ, ವಾಯು, ಇಂದ್ರ, ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಹುಟ್ಟಿದ ಮಹಾನುಭಾವರೇ ನೀವು. ಶಿವ ಶಿವ ಆದೊಡೆ ಯಮ ಪುರಂದರ ಪವನನ ಅಶ್ವಿನಿಯರಿಗೆ ನೀವು ಸಂಭವಿಸಿದವರೇ. ಶಿವ ಶಿವ ಯಮ ಪುರಂದರ ಪವನನ ಅಶ್ವಿನಿಯರಿಗೆ ನೀವು ಸಂಭವಿಸಿದವರೇ. ನೀವೆಮಗೆ ಸಂಭಾವನೀಯರಲ. ಇವೆ ಸಹಸ್ರ ತುರಂಗ ದಿವ್ಯೋದ್ಭವವು ಅನರ್ಘ್ಯಾಭರಣ ರತ್ನ ಪ್ರವರವಿವೆ. ಇವೆ ಸಹಸ್ರ ತುರಂಗ ದಿವ್ಯೋದ್ಭವವು ಅನರ್ಘ್ಯಾಭರಣ ರತ್ನ ಪ್ರವರವಿವೆ. ಕಾರುಣ್ಯದಲ್ಲಿ ಕೈ ಕೊಂಬುದಿವನೆಂದ. ಹೀಗೆ ಹೇಳಿ ಜನಮೇಜಯ ಆ ಗಂಧರ್ವ ಪರಮ ಸಂತೋಷದಿಂದ ಪಾಂಡವರಿಗೆ ಸಕಲ ವಿಧ ಮರ್ಯಾದೆಯನ್ನೂ ಮಾಡ್ತಾನೆ.
ನಾವು ಗಮನಿಸಬೇಕು, ಅರಿಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದು ಛದ್ಮವೇಷದಲ್ಲಿದ್ದಂತಹ ಪಾಂಡವರು ಮೊದಲ ಬಾರಿಗೆ ತಾವು ಯಾರು ಅಂತ ಹೇಳಿದ್ದು ಈ ಅಂಗಾರವರ್ಮನೆಂಬ ಗಂಧರ್ವನಿಗೆ. ಗಂಧರ್ವನಿಗೆ ತುಂಬಾ ಸಂತೋಷವಾಗ್ತದೆ. ಪಾರ್ಥನನ್ನು ನೋಡಿ ಅವನು ಹೇಳ್ತಾನೆ, ಪಾರ್ಥ, ನಿನ್ನ ಶಕ್ತಿ ಅನುಪಮವಾದದ್ದಪ್ಪ. ದೇವದಾನವರು ನಿನ್ನ ಮುಂದೆ ನಿಂತು ಯುದ್ಧ ಮಾಡಿ ಜಯಿಸುವುದು ಕಷ್ಟವಪ್ಪ. ಮುನಿಯದಿರು ಕಲಿಪಾರ್ಥ ನಿನ್ನಯ ಘನತರದ ವಿಕ್ರಮಕ್ಕೆ ದಿವಿಯರು ಧನುಜ ಭುಜಗರು ನೆರೆಯರು ಉಳಿದಿ ನರರ ಪಾಡೇನು. ಹಾಗಿರುವಾಗ ಇನ್ನು ಮನುಷ್ಯರ ಪಾಡೇನು? ಅಲ್ಲದೆ ಅಸಮವಾದ ನಿಮ್ಮ ಕ್ಷಾತ್ರ ತೇಜಸ್ಸಿಗೆ ಈ ಬ್ರಾಹ್ಮಣ ವೇಷ ಅದೆಷ್ಟು ಶೋಭಾಯಮಾನವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅನುಪಮಾ ನಕ್ಷತ್ರವನ್ನಿಗೆ ವಿನುತ ವಿಮಲ ಬ್ರಹ್ಮ ತೇಜೋ ಘನ ಸಮೀರ ಸಹಾಯವಾಗನು ಅಸಾಧ್ಯವೇನೆಂದ. ತುಂಬಾ ಆಶ್ಚರ್ಯ ಅಲ್ಲ, ಸಹಜ ಅನ್ನಬೇಕು. ಧರ್ಮಿಷ್ಠರನ್ನ ಸತ್ಯವಂತರನ್ನ ಕಂಡಾಗ ಜನಕ್ಕೆ ಗೌರವ ತಾನೇ ತಾನಾಗಿ ಹುಟ್ಟಿಕೊಳ್ಳುತ್ತದೆ ಅಂತ ಕಾಣುತ್ತೆ. ಇದೇ ಸಾಕ್ಷಿ ಅದಕ್ಕೆ. ಈ ಗಂಧರ್ವನಿಗೆ ಅದು ಎಷ್ಟು ಗೌರವ ಮೂಡಿರ್ಬೇಕು ನೋಡಿ. ಹೇಳ್ತಾನಂತೆ, ಧರ್ಮರಾಜ, ಇಲ್ಲಿಗೆ ಸಮೀಪದಲ್ಲಿ ಪ್ರತ್ಯೂಷ ಮಹರ್ಷಿಯ ಮಗ ಧೌಮ್ಯನೆಂಬ ಋಷಿ ಇದ್ದಾನೆ, ಮಹಾ ತೇಜಸ್ವಿ ಜ್ಞಾನಿ. ಅಲ್ಲಿಗೆ ಹೋಗಿ ನಿಮಗೆ ಪುರೋಹಿತರಾಗಿದ್ದು ರಕ್ಷೆ ನೀಡಬೇಕು ಅಂತ ಪ್ರಾರ್ಥಿಸಿಕೊಳ್ಳಿರಿ, ಹಾಗೆ ಅಂತ ಸಲಹೆ ಮಾಡ್ತಾ ಇದ್ದಾನೆ. ಇಂದಿಗಿದೆ 4-5 ಯೋಜನದಲ್ಲಿ ಧೌಮ್ಯಾಶ್ರಮ. ಇಂದಿಗಿದೆ 4-5 ಯೋಜನದಲ್ಲಿ ಧೌಮ್ಯಾಶ್ರಮ. ವಸಿಷ್ಠಂಗಲ್ಲಿ ಸನ್ನಿಧಿ ಆ ವಸಿಷ್ಠಂಗಿ ಆತನನು ಜಾತ. ಅಲ್ಲಿ ಪೌರೋಹಿತ್ಯವನು ನಿಮಗೊಂದೆನೆನ್ನದೆ ಮುನಿಪ ಮಾಡಿದಡೆ. ಅಲ್ಲಿ ಪೌರೋಹಿತ್ಯವನು ನಿಮಗೊಂದೆನೆನ್ನದೆ ಮುನಿಪ ಮಾಡಿದಡೆ. ಎಲ್ಲಲೇ ಸಹುದೆಂದು ಕಳುಹಿದ ನಿವರನು ಆ ಖಜರ. ನಿಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಅವರು ಒಲ್ಲೆ ಅನ್ನದೆ ನಿಮ್ಮ ಪುರೋಹಿತರಾಗಿರಲು ಒಪ್ಪಿದರೆ ನಿಮ್ಮ ಅಭೀಷ್ಟ ಎಲ್ಲ ನೆರವೇರಿತೆಂದೇ ತಿಳಿಯಿರಿ, ಹಾಗೆ ಅಂತ ಅಂಗಾರವರ್ಮ ಹೇಳ್ತಾನೆ. ಅದೇ ಮೇರೆಗೆ ಜನಮೇಜಯ, ನಿನ್ನವರು ಗಮಿಸಿದರು ಬಳಿಕವರು ಧೌಮ್ಯಾಶ್ರಮಕ್ಕೆ ಬಂದರು. ಮುನಿಪನಖ್ಯಾದ್ಯಮಲ ಸತ್ಕಾರೋಚಿತವ ಕೈಕೊಂಡು ವಿನಯದಲ್ಲಿ. ಧರ್ಮರಾಜಾದಿಗಳು ಅದೇ ಪ್ರಕಾರ ಅಲ್ಲಿಗೆ ಬಂದು ಮುನಿಯನ್ನ ಭಕ್ತಿ ವಿನಯದಿಂದ ಗೌರವಿಸಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು, ಸ್ವಾಮಿ, ನಮಗೆ ತಾವು ಪುರೋಹಿತರಾಗಿ ಇದ್ದು ಮಾರ್ಗದರ್ಶನ ನೀಡಿ ಪೊರೆಯಬೇಕು ಅಂತ ವಿನಯದಿಂದ ಪ್ರಾರ್ಥಿಸ್ತಾರೆ. ಯಮಗೆ ಪೌರೋಹಿತ್ಯದಲ್ಲಿ ಸಂಕ್ರಮಿಸಬೇಕು. ಯಮಗೆ ಪೌರೋಹಿತ್ಯದಲ್ಲಿ ಸಂಕ್ರಮಿಸಬೇಕೆಂದೊಡಬಡಿಸಿ ಭೂರಮಣರು ನಿಂದೈದಿದರು ಪಾಂಚಾಲ ಪಟ್ಟಣವ. ಧೌಮ್ಯ ಮಹರ್ಷಿಗಳು ಒಪ್ಪಿಕೊಂಡರು ಜನಮೇಜಯ, ಒಪ್ಪಿಕೊಂಡರು. ನಿನ್ನ ಮುತ್ತಜ್ಜಂದಿರು ಪುಣ್ಯವಂತರು. ವೈಶಂಪಾಯನರಿಗೂ ತುಂಬಾ ಸಂತೋಷವಾಗಿರಬೇಕು. ಕಾರಣ ಧೌಮ್ಯರು ಮಹಾತಪಸ್ವಿ, ವಾಗ್ಮಿ, ಶ್ರೀಮಂತ, ವ್ಯಾಸ ಮಹರ್ಷಿಯ ಆಪ್ತ ಸ್ನೇಹಿತ,
ತೇಜಸ್ಸು, ಬುದ್ಧಿ, ರೂಪ, ಯಶಸ್ಸು, ಐಶ್ವರ್ಯ, ವಿವಿಧ ಮಂತ್ರಶಕ್ತಿ ಮೊದಲಾದವುಗಳಲ್ಲಿ ಇವರು ದೇವಗುರು ಬೃಹಸ್ಪತಿಗೆ ಸಮರು. ತಮ್ಮ ತಪಶಕ್ತಿ, ಜ್ಞಾನ, ಸ್ವಭಾವಗಳಿಂದಲೇ ಬ್ರಹ್ಮರ್ಷಿ ಎನಿಸಿಕೊಂಡವರು ಇವರು. ಇವರ ಲಾಭದಿಂದ ಪಾಂಡವರು ತಮಗೆ ರಾಜ್ಯವೇ ಪ್ರಾಪ್ತವಾಯಿತು ಎಂಬಷ್ಟು ತೃಪ್ತಿಯಿಂದ ಪಾಂಚಾಲ ನಗರದ ಕಡೆಗೆ ಹೊರಡ್ತಾ ಇದ್ದಾರೆ. ಜನಮೇಜಯ, ಹೊರಡ್ತಾ ಇದ್ದಾರೆ. ಏನ್ ಹೇಳಪ್ಪ ನಾನು, ಏನ್ ಹೇಳಿ? ನಿನ್ನ ತಂದೆಯ ಅಜ್ಜಂದಿರು ಆ ಗಂಧರ್ವನ ಸಲಹೆ ಮೇರೆಗೆ ಧೌಮ್ಯಾಶ್ರಮಕ್ಕೆ ಬಂದು ಅವರ ದರ್ಶನವನ್ನ ಪಡೆದದ್ದು, ಅವರ ಪೌರೋಹಿತ್ಯದ ಲಾಭವನ್ನ ಅದೇ ಕ್ಷಣದಿಂದ ಅವರು ಪಡೆದದ್ದು, ಶುಭ ಶಕನಗಳು ಆದದ್ದು. ಆಹಾ, ಏನ್ ಹೇಳಯ್ಯ ಅಂತ ಹೇಳ್ತಾ ಇದ್ದಾರೆ ವೈಶಂಪಾಯನರು. ಭೂಮಿಪತಿಗೆ ನಿಮ್ಮ ಪಿತನ ಪಿತಾಮಹರು ಧೌಮ್ಯಾಶ್ರಮಕ್ಕೆ ಬಂದು ಆ ಮುನೀಂದ್ರನ ಕೂಡಿಕೊಂಡರು ಖಚರ ವಚನದಲ್ಲಿ. ರಾಮಣೀಯ ಕವಹ ಸುಶಕುನ ಸ್ತೋಮವನು ವಿವರಿಸುದ. ರಾಮಣೀಯ ಕವಹ ಸುಶಕುನ ಸ್ತೋಮವನು ವಿವರಿಸುತ್ತ ಹೊಕ್ಕರು ಭೂಮಿಲಂಬದ ನೃಪದ ನೆರವಿಯ ದ್ರುಪದ ಪಟ್ಟಣವ. ದ್ರುಪದ ರಾಜನ ಆಜ್ಞೆ ಮೇರೆಗೆ ಪಾಂಚಾಲ ನಗರದಲ್ಲಿ ದ್ರೌಪದಿಯ ಸ್ವಯಂವರಕ್ಕೆ ಸಕಲ ವಿಧ ಸಿದ್ಧತೆಗಳು ನಡೆಯುತ್ತಿವೆ. ಸ್ವಯಂವರ ಮಂದಿರ ರಚಿತವಾಗಿದೆ. ಅದರ ಸುತ್ತ ಬಂದವರಿಗೆ ಇಳಿದುಕೊಳ್ಳುವುದಕ್ಕೆ ಭವ್ಯವಾದ ಮನೆಗಳು ಕಟ್ಟಲ್ಪಟ್ಟಿವೆ. ತಳಿರು ತೋರಣಗಳಿಂದ 4 ಕಡೆ ಮಹಾದ್ವಾರಗಳು ಅಲಂಕರಿಸಲ್ಪಟ್ಟಿವೆ. ನೆಲಕ್ಕೆ ಮೆತ್ತನೆಯ ಹಾಸುಗಳನ್ನು ಹಾಸಿ ಸಿಂಗರಿಸಲಾಗಿದೆ. ಅಲ್ಲಲ್ಲಿ ಭಿತ್ತಿ ಚಿತ್ರಗಳು ಗೋಡೆಗಳಿಗೆ ನೇತು ಹಾಕಲಾಗಿವೆ. ಸುಗಂಧ ದ್ರವ್ಯಗಳನ್ನು ಚೆಲ್ಲಿ ಇಡೀ ನಗರವೇ ಘಮಘಮಿಸುತ್ತಿದೆ. ಮಂಗಳವಾದ್ಯಗಳು ಮೊಳಗುತ್ತಿವೆ. ಅಲ್ಲಲ್ಲಿ ವಿಶ್ರಮಿಸುವುದಕ್ಕೆ ಆಸನಗಳು ಇವೆ. ತಂಪಾದ ಪಾನೀಯ, ತಿಂಡಿ ತಿನಿಸುಗಳು ಎಲ್ಲೆಲ್ಲೂ ದೊರಕುವ ಹಾಗೆ ಇವೆ. ಸ್ವಯಂವರ ಮಂದಿರದಲ್ಲಿ ಅಲ್ಲಲ್ಲಿ ವಿವಿಧ ರಾಜ್ಯಗಳಿಂದ ಬಂದಿದ್ದ ರಾಜ ಮಹಾರಾಜರು, ರಾಜಕುಮಾರರು ಸಿಂಗರಿಸಿಕೊಂಡು ಕುಳಿತಿದ್ದು, ವಿನೋದವಾಗಿ ಮಾತನಾಡುತ್ತಾ ಕುಳಿತಿರುವುದು ಭವ್ಯವಾದಂತಹ ಒಂದು ದೃಶ್ಯವಾಗಿದೆ. ಕೌರವರು, ಯಾದವರು ಆದಿಯಾಗಿ ಭಾರತ ವರ್ಷದ ಸಮಸ್ತ ರಾಜರು ಬಂದಿದ್ದರು ಅನ್ನುತ್ತಾರೆ ವೈಶಂಪಾಯನರು. ಕೌರವರು ಯಾದವರು ಸಹಿತ ಈ ಧಾರುಣಿ ಕ್ಷತ್ರಿಯರ ವಂಶದ ವೀರ ಪಾರ್ಥಿವ ವಿತತಿ ಕುಳ್ಳಿದ್ದುದು ಸರಾಗದಲ್ಲಿ. ಬೇರೆ ಬೇರೆ ಕಡೆಯ ರಾಜಕುಮಾರರು ಬಂದಿದ್ರು. ದ್ರೌಪದಿ ತನ್ನ ಕೈ ಹಿಡಿಯಬೇಕು, ತನ್ನ ಕೈಯನ್ನೇ ಹಿಡಿಯಬೇಕು, ತನಗೇ ಮಾಲೆ ಹಾಕಬೇಕು ಅಂತ ಹೇಳಿ ಗಜಮುಖನಿಗೆ ಬೇಡಿಕೊಂಡರು ಅನ್ನುತ್ತಿದ್ದಾನೆ ನಮ್ಮ ಕವಿ ನಾರಣಪ್ಪ. ಹರಸಿಕೊಂಡರು ನಿಖಿಲ ಪೃಥ್ವೀಶ್ವರರು ಮಾಯಾಪುರದ ಕಾಂಚೀಪುರದ ಜಾಳಾಂಧರದ ವಿವಿಧ ಸ್ಥಾನ ದೇವರಿಗೆ ಹರಸಿಕೊಂಡರು ನಿಖಿಲ ಪೃಥ್ವೀಶ್ವರರು. ಕರಿಮುಖನ ಕಜ್ಜಾಯದನಿ ಸತ್ಕರಿಸಿ, ಕರಿಮುಖನ ಕಜ್ಜಾಯದನಿ ಸತ್ಕರಿಸಿ ಸಂಶಯ ಭೇದ ವರ್ಗದ ಹರುಷದಲ್ಲಿ ಹೊರವಂಟರು ಒಬ್ಬರನೊಬ್ಬರು ರವಣಿಸಿ. ಅವಳನ್ನ ನೋಡುತ್ತಿದ್ದವರ ದೃಷ್ಟಿ ಹೇಗಿತ್ತು? ಹೊರೆಯ ಸಖಿಯರ ನೋಟ ಮೈಯಲಿ ಹರಿದು ಬಳಲದು. ಹೊರೆಯ ಸಖಿಯರ ನೋಟ ಮೈಯಲಿ ಹರಿದು ಬಳಲದು. ಚಿತ್ತವೀಕೆಯ ಧರಿಸಿ ಕುಸಿಯದು. ಕಿವಿಗಳಿಗೆ ಮೆಲ್ನುಡಿಯ ಸವಿ ಸವಿದು ಅರುಚಿಯಾಗದು. ಕಿವಿಗಳಿಗೆ ಮೆಲ್ನುಡಿಯ ಸವಿ ಸವಿದು ಅರುಚಿಯಾಗದು. ನಾಸಿಕವು ಮೈ ಪರಿಮಳದ ಪೂರದಲ್ಲಿ ಗಂಧಾಂತರಕ್ಕೆ ನೆರೆಯದು. ನಾಸಿಕವು
ಪರಿಮಳದ ಪೂರದಲ್ಲಿ ಗಂಧಾಂತರಕ್ಕೆ ನೆರೆಯದು ರೂಪವೇನೆಂಬೆನು ನಿತಂಬಿನಿಯ